ಬ್ಯಾಕ್ ಟು ದ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಮೇಕ್ ಓವರ್ ಮಾಡಿಸ್ಕೊಳಕ್ಕೆ ಹೋಗ್ತಿದ್ದೀನಿ. ಆ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಂಪಲ್ ಔಟ್ಫಿಟ್ ಹಾಕೊಂಡು ರೆಡಿ ಆಗಿದ್ದೀನಿ. ಈಗ ಆಂಟಿ ಮನೆ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಥಿಂಗ್ಸ್ ಕಲೆಕ್ಟ್ ಮಾಡ್ಕೊಂಬರ್ಬೇಕು. ಅದನ್ನ ತಗೊಂಡು ಅದಾದ್ಮೇಲೆ ಹೋಗ್ತೀನಿ. ಅದಕ್ಕೆ ಚಿಗಣಿ ಹತ್ರ ಹೋಗ್ತಾ ಇರೋದು ಇವತ್ತು ಒಂದು ಮೇಕ್ ಓವರ್ ಮಾಡಿಸ್ಕೊಂಬರೋಕ್ಕೆ. ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ. ವಿಡಿಯೋನ ಸ್ಕಿಪ್ ಮಾಡ್ದಿರಾ ಕೊನೆ ತನಕ ನೋಡಿ. ಕಮ್ ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ಹಾಗೆ ಅಂಗಡಿಗೆ ಹೋಗ್ಬಿಟ್ಟು ನನ್ನ ತಮ್ಮ ನನ್ನ ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ದಾನೆ. ಲೆಟ್ಸ್ ಬರ್ಕೊಂಡಿದ್ದೀನಿ. ಕೀ ತಗೋ. ಹಾಂ, ಕೀ ತಗೋಣ. ಇದು ಮನೆ ಕೀ ಕರೆಕ್ಟ್. ಕೀ ತಗೊಂಬಾರ ಇಲ್ಲಿ. ಕೊಡು ನಿನ್ನ ಹತ್ರ ಇರೋದನ್ನ. ಕೀ ಇರಲಿಲ್ಲ. ಕೀ ಹೋಗಿ ಅಂಗಡಿ ಹತ್ರ ಹೋಗಿ ಇಸ್ಕೊಂಡು ತಗೊಂಡು ಬಂದಿದ್ದಾಯಿತು. ನಮ್ಮಪ್ಪ ಬೈಸಾ ಕೀ ಇಟ್ಕೊಂಡ್ಬಿಟ್ಟಿದ್ದಾರೆ. ಲೇಟ್ ಆಗಿದೆ. ಲೆಟ್ಸ್ ಗೋ. ಆಮೇಲೆ ನನ್ನ ತಮ್ಮನೇ ಬಿಡ್ತಾನೆ ಅಂತ ಹೇಳಿದ್ದಾನೆ ಕೊಳಿಸ್ಕೊಂಡ್ಬಿಟ್ಟವ್ರಿಗೂ. ಪ್ಲೀಸ್ ನಮ್ಮ ಮನೆಯಿಂದ ನಮ್ಮ ಆಂಟಿ ಮನೆ ಹೋಗ್ತಾ ಇದ್ದಿಲ್ಲ. गुरु क्या भैया कैसी हूँ? ठीक हो आप, कैसे हो? सुपर भी है. किधर बेटी दीदी? ಒಂದು ವಾರದಿಂದ ರಂಗೋಲಿ ಹಾಕಿ ಹೋಗಿ ದರ್ಶನ ಇದೆ. ಎಸ್, ಇವಾಗ ಬಂದು ನಾನು ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಥಿಂಗ್ಸ್ ಇಟ್ಕೊಂಡು ಆಮೇಲೆ ಸಿಗ್ತೀನಿ. ಹ್ಯಾಂಡಲ್ ದೆನ್ ಕೀಪ್ ವಾಚಿಂಗ್. ಎಸ್ ಗೈಸ್, ಸಿಂಪಲ್ ಔಟ್ಫಿಟ್ ಹಾಕೊಂಡು ಒಂದು ಜೀನ್ಸ್ ಹಾಗೆ ಒಂದು ಕ್ರಾಪ್ ಟಾಪ್ ಹಾಕೊಂಡು ರೆಡಿ ಆಗಿದ್ದೀನಿ. ನನ್ನ ತಮ್ಮ ಏನೋ ತೊಗೊತಿದ್ದಾನೆ, ಅವ್ರಿಗೂ ಏನೋ ಬೇಕಾಗಿತ್ತು. ಆ್ಯಂಡ್ ರೆಡಿ ಆಗಿದ್ದೀನಿ. ಏನೇನು ಬೇಕು ಅದೆಲ್ಲ ತೊಗೊಂಡಿದ್ದೀನಿ, ಏನೂ ಬಿಟ್ಟಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಡೈರೆಕ್ಟ್ ನಾನು ನಿಮಗೆ ಅವ್ರ ಮನೇಲಿ ಸಿಗ್ತೀನಿ. ಹ್ಯಾಂಡಲ್ ದೆನ್ ಕೀಪ್ ವಾಚಿಂಗ್. ಮೈಸೂರು ಹೈವೇನಾ? ಥ್ಯಾಂಕ್ ಯು. ಕೊಡು. ಬಾಯ್ ಬಾಯ್. ಸಂಜೆ ಬರ್ತೀನಿ ಅಲ್ಬಾ. ಹುಷಾರು, ರೆಸ್ಟ್ ಮಾಡು. ಬಾಯ್ ಬಾಯ್. ಬಾರೆ ಅಂದರೆ ಬಾಯ್ ಬಾಯ್. ಬಾಯ್, ಹುಷಾರು. ಆ್ಯಕ್ಚುಲಿ ಇವಾಗ ಬಂದು ರೀಚ್ ಆದೆ. ಅರೌಂಡ್ ಒಂದು 11:50-12 ಆಗಿತ್ತು. ಅನುಷಾ ಬರಬೇಕಾಗಿತ್ತು. ಅವಳಿಗೆ ಸ್ವಲ್ಪ ಹೆಲ್ತ್ ಹುಷಾರಿರಲಿಲ್ಲ. ಆ ರೀಸನಿಗೆ ಅವಳು ಬರಲಿಲ್ಲ. ಪೂಜೆ ಮಾಡ್ತಾಯಿದ್ರು ಅಕ್ಕ. ಸೊ ಅವ್ರಿಗೆ ಹೋಗಿ ಸರ್ಪ್ರೈಸ್ ಕೊಟ್ಟಂಗಾಯಿತು. ಪೂಜೆ ಮಾಡಿಬಿಟ್ಟು ಅಕ್ಕನ ಟಿಫನ್ ಕೂಡ ಆಗಿರಲಿಲ್ಲ. ಸೊ ಅವರು ಟಿಫನ್ ತಿಂದು ನಾನು ಅಲ್ಲೇ ಟಿಫನ್ ಮಾಡಿದೆ ಅಂತ ಹೇಳ್ಬೋದು. ಅದಾದಮೇಲೆ ಅರೌಂಡ್ ಒಂದು 12:50-1 o'clock ಆಗಿತ್ತು. ಸೊ ಅಕ್ಕ ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಎತ್ತಿಟ್ಕೊಂಡು ಅದಾದಮೇಲೆ ಸ್ಟಾರ್ಟ್ ಮಾಡಿದ್ದು. ಸೊ ಪ್ರಾಡಕ್ಟ್ಸ್ ಎಲ್ಲ ಎತ್ತಿಟ್ಟಿದ್ದಾರೆ ಇವಾಗ ಅರೇಂಜ್ ಮಾಡಿ. ಎಲ್ಲ ಅಷ್ಟು ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದರು. ಅದಾದಮೇಲೆ ಎಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡ್ರು. ಒಂದು 10-15 ಮಿನಿಟ್ಸ್ ತೊಗೊಂಡ್ರು. ಅದಾದಮೇಲೆ ಇವಾಗ ಮೇಕಪ್ ಸ್ಟಾರ್ಟ್ ಮಾಡಿದ್ರು. ಸೊ ಏನೇನೋ ಅವ್ರದ್ದು ಸ್ಟೆಪ್ಸ್ ಇರುತ್ತೆ, ಸ್ಟೆಪ್ಸ್ ವೈಸ್ ಅವ್ರು ಮಾಡಬೇಕು. ನನಗೆ ಅಷ್ಟು ಐಡಿಯಾ ಅಲ್ಲ ಅವ್ರು ಯಾವ್ಯಾವ ಸ್ಟೆಪ್ಸ್ ಫಸ್ಟ್ ಮಾಡಿದ್ರು ಅಂತ. ಸ್ವಲ್ಪ ಡೀಟೇಲಾಗಿ ಅಕ್ಕ ಹೇಳಿದ್ದಾರೆ. ಏನು ಫಸ್ಟು ಕ್ಲೆನ್ಸಿಂಗ್ ಆಯಿತು. ಸೊ ನೆಕ್ಸ್ಟ್ ಬಂದುಬಿಟ್ಟು ಟೋನಿಂಗ್ ಮಾಡಿದ್ರು. ಆ ಟೋನರ ಕಲ್ತು ಎಷ್ಟಾಯಿತು? 1 year, 1.5 year. ಐ ಮತ್ತು ನ್ಯಾಚುರಲ್ ಕೆಲವೊಂದು ಅದರಲ್ಲೇ ಡಿಫ್ರೆನ್ಸ್ ಆಗುತ್ತೆ. ಕಾಸ್ಟ್ಯೂಮ್ ಮೇಲೂ ಡಿಪೆಂಡ್ ಆಗುತ್ತೆ ತಾನೇ. ಮೇಕಪ್ ಎಲ್ಲ ಸೇಮ್ ಇರುತ್ತೆ. ಕಾಸ್ಟ್ಯೂಮ್ಸ್ ಮತ್ತು ಕೆಲವೊಂದು ಐ ಮೇಕಪ್ಸಿಂದ ಡಿಫ್ರೆಂಟ್ ಆಗುತ್ತೆ. ಎಸ್, ಇವ್ರ ಬಗ್ಗೆ ನಾನು ಇಂಟ್ರೊಡಕ್ಷನೇ ಕೊಟ್ಟಿರಲಿಲ್ಲ. ಇವ್ರ ಹೆಸರು ಪೂಜಾ ಅಂತ. ನನಗೆ ಇವ್ರು ಹೆಂಗೆ ಪರಿಚಯ ಆದರು ಅಂದರೆ, ನಾನು ಪ್ರೀವಿಯಸ್ ಕಂಪ್ನೀಲಿ ಇಬ್ಬರು ಒಟ್ಟಿಗೆ ವರ್ಕ್ ಮಾಡ್ತಾಯಿದ್ವಿ. ಸೊ ಅದಾದಮೇಲೆ ನಾನು ಬಿಟ್ಟೆ, ಅವರು ಬಿಟ್ಟರು. ಅಷ್ಟು ಕಾಂಟ್ಯಾಕ್ಟ್ ಇರಲಿಲ್ಲ. ಇನ್ಸ್ಟಾಗ್ರಾಮಲ್ಲಿ ಅವಾಗ ಟೆಕ್ಸ್ಟ್ ಮಾಡ್ತಾಯಿದ್ವಿ. ಸೊ ಅವರು ಒಂದು 2-3 ಸಲ ಹೇಳಿದರು, ನಾನು ಹೇಳಿದ್ದೆ. ಸೊ ಆ ರೀಸನ್ಗೆ ಇವತ್ತು ಹೆಂಗೂ ಸಂಡೇ ಅವರು ಫ್ರೀ ಇದ್ದರು, ನಾನು ಫ್ರೀ ಇದ್ವಿ. ಸೊ ಮಾಡಿಸ್ಕೊಂಬರೋಣ ಅಂತ ಹೋಗಿದ್ದೆ. ಇದು ಆ್ಯಕ್ಚುಲಿ ಒಂದು ಟೈಪ್ ಆಫ್ ವೆಸ್ಟ್ರನ್ ಥರ ಇತ್ತು. ಟ್ರೆಡಿಷ್ನಲ್ ಮಾಡಿಸಿಲ್ಲ ನಾನು, ನಾರ್ಮಲ್ ಆ್ಯಕ್ಚುಲಿ ಲೆಹಂಗಾನೇ ಹಾಕಿದ್ದು. ಬಟ್ ಚೂರು ವೆಸ್ಟ್ರನ್ ಲುಕ್ ಕೊಡ್ತಾಯಿತ್ತು. ಭಾಗ್ಯ ಅಕ್ಕ ಮಾಡಿದ್ದು ಲೈಕ್ ಸ್ಯಾರಿ ಹಾಕೊಂಡಿದ್ನಲ್ಲ, ಚೂರು ಟ್ರೆಡಿಷ್ನಲ್ ಇತ್ತು. ಸೊ ಅದಕ್ಕೆ ಚೇಂಜ್ ಇರಲಿ ಅಂದ್ಬಿಟ್ಟು ಅವರೇ ಹೇಳಿದ್ರು ಲೈಕ್ ಇದೇ ಇರಲಿ, ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಫಸ್ಟ್ ಮೇಕಪ್ ಮಾಡಿ ಕಾಸ್ಟ್ಯೂಮ್ ಹಾಕ್ಕೊಂಡು ಅದಾದಮೇಲೆ ಏರ್ ಸ್ಟೈಲ್ ಇಕ್ಕುತ್ತೆ. ಸೊ ಫೈನಲಿ ಮೇಕಪ್ ಕಂಪ್ಲೀಟ್ ಆಯಿತು. ಅರೌಂಡ್ 3:34 ಅನ್ನಷ್ಟರಲ್ಲಿ ಆಗಿತ್ತು. ಸೊ ಇವಾಗ ನಾನು ನಿಮಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಶೇರ್ ಮಾಡ್ತೀನಿ. ನೀವು ನೋಡ್ಬೋದು ಕಂಪ್ಲೀಟ್ ಔಟ್ಲುಕ್ ಯಾವ ಥರ ಬಂದಿತ್ತು ಅಂತ.
ಬಂದ್ವಿ. ಈಗ ಹೋಗಿ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಯಾವ ಥರ ಬಂದಿದೆ ಅಂತ ನೀವು ಆಲ್ರೆಡಿ ನೋಡಿದ್ದೀರ, ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ನಾನು ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ, ಅಲ್ಲಿ ನಿಮಗೆ ಫುಲ್ ಡೀಟೇಲಾಗಿ ನಾನು ಯಾವ ಥರ ರೆಡಿ ಆಗಿದ್ದೀನಿ ಅಂತ ಕಾಣಿಸುತ್ತೆ. ಲೈಟಾಗಿ ಮಳೆ ಬೀಳ್ತಾ ಇದೆ. ನೋಡಿದ್ರಿ ನನ್ನನ್ನು ಯಾವ ಥರ ಚೆನ್ನಾಗಿ ಕಾಣಿಸುತ್ತಲ್ಲ ರೆಡಿ ಮಾಡಿದ್ದಾರೆ. ನಿಮಗೆ ಯಾರಿಗಾದರೂ ಮೇಕ್ ಓವರ್ ಮಾಡಿಸ್ಕೋಬೇಕಂದ್ರೆ ನೀವು ಇವ್ರನ್ನ ಇನ್ಸ್ಟಾಗ್ರಾಮ್ ಅಕೌಂಟು ಹಾಗೆ ಇವ್ರ ಕಾಂಟ್ಯಾಕ್ಟ್ ನಂಬರ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟ್ಯಾಗ್ ಮಾಡಿರ್ತೀನಿ, ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಯಾವ ಥರ ಮೇಕಪ್ ಮಾಡ್ಕೊಡ್ತೀರಾ? ಬ್ರೈಡಲ್, ನಾನ್ ಬ್ರೈಡಲ್, ಪಾರ್ಟಿ ಮೇಕಪ್ಸ್, ಎವ್ರಿಥಿಂಗ್ ಆಲ್ಸೋ. ಆಮೇಲೆ ಹೇರ್ ಸ್ಟೈಲ್ ಮತ್ತು ಸ್ಯಾರಿ ಶಾಪಿಂಗು ಮತ್ತು ಮೇಕ್ ಓವರ್ ಎಲ್ಲ ಒಂದು ಪ್ಯಾಕೇಜ್ ಥರ ಮಾಡಿ ಮಾಡ್ಕೊಡ್ತೀವಿ ಅವಾಗ. ಸೊ ಇವರು ಸರ್ಟಿಫೈಡ್ ಮೇಕ್ ಓವರೇ ಕಲ್ತಿರೋದು. ಎಲ್ಲಿ ಕಲ್ತಿರೋದಕ್ಕ ನೀವು? ಪ್ರಿಯಾಂಕಾ ಹರೀಶ್ ಅವರು. ಸೊ ಅವ್ರ ಹತ್ರ ಸರ್ಟಿಫೈಡ್ ಮೇಕಪ್ ಕೋರ್ಸ್ ಕಲ್ತ್ಕೊಂಡಿದ್ದಾರೆ. ನಿಮಗೆ ಯಾರಿಗಾದ್ರೂ ಬೇಕಾದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಒಬ್ಬೊಬ್ರಿಗೆ ಒಂದೊಂದು ಥರ ಪ್ಯಾಕೇಜಸ್ ಇರೋಲ್ಲ, ಡಿಪೆಂಡ್ಸ್ ಆನ್ ದೆಮ್. ಅಂದರೆ ಅವ್ರು ಯಾವ ಥರ ಪ್ಯಾಕೇಜಸ್ನ ಚೂಸ್ ಮಾಡಿರ್ತಾರೆ ಅದ್ರ ಮೇಲೆ ಅಮೌಂಟು ಚಾರ್ಜ್ ಮಾಡ್ತಾರೆ. ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಯಾವಾಗ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನನ್ನ ಲುಕ್ ಯಾವ ಥರ ಇದೆ ಅಂತ ನೀವು ನನಗೆ ಪರ್ಸ್ನಲಿ ತಿಳಿಸ್ಬೋದು, ಹಾಗೆ ಕಮೆಂಟ್ ಸೆಕ್ಷನಲ್ಲೂ ತಿಳಿಸ್ಬೋದು. ಇಷ್ಟ ಆಗಿದೆ ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಟ್ಯೂನ್ ಫಾರ್ ಅಪ್ಕಮಿಂಗ್ ಇಂಟ್ರೆಸ್ಟಿಂಗ್ ವ್ಲಾಗ್ಸ್ ವಿತ್ ಯು ಸೂನ್. ಬೈ, ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ತಮ್ಮ ಬಿಟ್ಟೋಗಿದ್ದು ಇವಾಗ ಅವನೇ ಬಂದು ಕರ್ಕೊಂಡು ಹೋದ. ಇನ್ನೇನು ಅಂಗಡಿ ಹತ್ರ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ತಿದ್ಬಿಟ್ಟು ಅದಾದ್ಮೇಲೆ ಮನೆಗೆ